ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೋಡಿ, ಇವತ್ತೊಂದು ರೀಲ್ ಮಾಡಿದ್ದೆ ಮಿರರಲ್ಲಿ. ಬ್ರೇಸ್ ಲೈಟ್ ಎಲ್ಲ ಹಾಕಿದ್ದೇನೆ, ಎಲ್ಲ ಕವರ್ ಆಗಿದೆ ಫ್ರೆಂಡ್ಸ್. ನಾನು ಎಷ್ಟು ಚಿನ್ನು ಪಾಪ ಕಷ್ಟಪಟ್ಟು ಹಾಕಿದೆ ಬ್ರೇಸ್ ಲೈಟನ್ನು, ಆದರೂ ಇದು ಫುಲ್ ಕೋಟ್ ಅಲ್ಲ, ಹಾಗೆ ಕವರ್ ಆಯ್ತು. ಆದರೂ ಕೂಡ ರೀಲಲ್ಲಿ ಹೀಗೆ ಮಾಡ್ತಾ ಇದ್ದೆ ನಾನು, ಕಾಣಬೇಕಲ್ಲ ಹಾಕಿದ್ದು ಕಾಣಬೇಕಲ್ಲ ಹಾಕಿದ್ದು ಬ್ರೇಸ್ ಲೈಟ್ ಎಲ್ಲ. ಹಾಗೆ ಚಿನ್ನ ಹಾಕಿದ್ದು, ಮಮ್ಮಿ ಚಂದ ಕಾಣ್ತದೆ ಅಂತೇಳಿ ನೋಡಿ. ಆದ್ರೆ ಇದು ಕವರ್ ಆಯ್ತು, ರೀಲಲ್ಲಿ ಬರಲೇ ಇಲ್ಲ. ಬಂದಿದೆ ರೀಲ್ಸ್ ಅಲ್ಲಿ ಬ್ರೇಸ್ ಲೈಟ್ ನೋಡಿ ಆಯ್ತು. ನಾನು ನೋಡ್ಲಿಲ್ಲ, ಈಗ ಇನ್ನು ನೋಡ್ಬೇಕಷ್ಟೇ. ರೀಲ್ ಸೇವ್ ಆಗಿದೆ, ಬಟ್ ನೋಡ್ಬೇಕಷ್ಟೇ. ಈಗೆಲ್ಲ ಮಾಡ್ಬೇಕಿತ್ತು, ನನಗೆ ಕಾಣ್ತಿತ್ತ ಅಂತ. 2 ಬ್ರೇಸ್ ಲೈಟ್. ಈ ಡ್ರೆಸ್ ಹಾಕಿರಿ, ಈ ಡ್ರೆಸ್ ಹಾಕದೆ ಸುಮಾರು ಸಮಯ ಆಯ್ತು. ಇದು ಓಲ್ಡ್, ಬಟ್ ಒಳಗೆ ಇಟ್ಟರೆ ಸುಮ್ಮನೆ ವೇಸ್ಟ್ ಆಗ್ತದಲ್ಲ. ಹಾಗೆ ಬ್ರೇಸ್ ಲೈಟ್ ಎಲ್ಲ ಹಾಕಿ ಚಂದ ಒಂದು ರೀಲ್ ಮಾಡುವಂತ ಆಸೆ ಪಟ್ಟೆ. ಈ ಡ್ರೆಸ್ ಆಗ್ತದೆ ಹೇಳಿ ಗೊತ್ತೇ ಆಗ್ಲಿಲ್ಲ. ಅಲ್ಲ ರೀ, ಖಂಡಿತ ಅಂತೆ ನಾನು ನೋಡ್ಲಿಲ್ಲ. ಈಗ ರೀಲ್ ಅಂದ್ರೆ ರೀಲ್ ಸೇವ್ ಆಗಿದೆ. ಆಮೇಲೆ ನಮ್ಮ ಕ್ಯಾಮರಾಮ್ಯಾನ್ ಹತ್ರ ಕೇಳ್ಬೇಕಲ್ಲ. ಕ್ಯಾಮರಾಮ್ಯಾನ್, ನಮ್ಮ ಕ್ಯಾಮರಾಮ್ಯಾನ್ ಇವತ್ತು 12 ಚಿನ್ನು. ಯಾಕೆ ಹೇಳಿದ್ರೆ ಅವ್ರಿಗೆ ಇವತ್ತು ರಜೆ ಸ್ಕೂಲಿಗೆ, ಅದಕ್ಕೋಸ್ಕರ ಇವತ್ತು ಹೇಳಿದ್ರು ಇವತ್ತು ವಿಡಿಯೋ ಎಲ್ಲ ಮಾಡುವ ಮಮ್ಮಿ ಅಂತ. ಅವರಿದ್ರೆ ಎಲ್ಲದಕ್ಕೆ ರೆಡಿ ಎಲ್ಲ, ಬೇಗ ಬೇಗ ಮಾಡ್ತಾರೆ ವಿಡಿಯೋನೆಲ್ಲ. ಯಾವ್ಯಾವ ಅಂದ್ರೆ ಯಾವ್ದಾವ್ದು ಆಂಗಲ್ ಅಲ್ಲಿ ಮಾಡ್ತಾರೆ, ಅಷ್ಟು ಸೂಪರ್ ಮಾಡ್ತಾರೆ. ಟಚ್ ಇಟ್ ನಮ್ಮ ಹೀರೋ ನೋಡಿ ಸ್ಟೈಲ್ ಕಾಣ್ತಾರಲ್ಲ. ರವಿಚಂದ್ರನ್ ಜೂನಿಯರ್, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರದ್ದು ರೀಲ್ ಮಾಡಿದ್ದು. ಯಾವ್ದು ಗೊತ್ತಾಯ್ತಾ ಸಾಂಗ್ ಹೇಳಿ? ಮರ್ತಾಯ್ತಾ? ದಿಮ್ 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 ತಾನ ದಿಮ್ 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 ತಾನ ದಿಮ್ 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 ತಾನ ದಿಮ್ ದಿಮ್ ತಾನ, ಇದನ್ನು ಮಾಡಿದ್ರು ರೀಲ್. ಯಾವುದು ಪದ್ಯಂತ ಸ್ಟಾರ್ಟಿಂಗ್ ಚಿನ್ನ ಗೊತ್ತಿಲ್ಲ, ಅದೆಂತ ಹುಳಿ ಮತ್ತೆ ಈಗ ಎಂತದು ಅಲ್ಲ, ಇದು ಸಮಥಿಂಗ್ ಸ್ಪೆಷಲ್ ನನ್ನ ಜನರ ಜಾಣಕನು, ನೀ ಪ್ರೀತಿ ಸ್ಟೈಲು ಈ ನಿನ್ನ ಸ್ಮೈಲು. ಅದೆಲ್ಲ ಸಾಂಗ್ ಮತ್ತೆ ಬರುದಿಲ್ಲ, ಅಂದ್ರೆ ಬರ್ತದೆ ಒಳಗುಂಟು, ಅದೀಗ ವಿಡಿಯೋ ಮಾಡುವಾಗ ಹೊರಗೆ ಬರುದಿಲ್ಲ ಅಷ್ಟೇ. ಅದೆಲ್ಲ ಮಾಡಿದ್ದು ರೀಲ್ಸ್ ಎಲ್ಲ. ಹಾಗೆ ಹಸ್ಬೆಂಡಿಗೆ ಫ್ರೀ ಉಂಟು ಇವತ್ತು, ಬೆಳಿಗ್ಗೆ ಫ್ರೀ ಇತ್ತು, ಅವ್ರಿಗೆ ಮಧ್ಯಾಹ್ನ ನಂತರ ಹೋಗ್ಲಿಕ್ಕೆ. ಹಾಗಾಗಿ ಒಂದು ರೀಲ್ಸ್ ಎಲ್ಲ ಮಾಡಿದ್ವಿ, ಮತ್ತೆ ಯೂಟ್ಯೂಬಿಗೆಲ್ಲ ವಿಡಿಯೋ ಮಾಡುವಂತ. ಈಗ ನನ್ನ ಹೀರೋ ಇದ್ರೆ ಖುಷಿ ಆಗ್ತದೆ, ನಮಗೆ ಒಂದು ಒಳ್ಳೆ ಎನರ್ಜಿ ಬರ್ತದೆ. ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ ಎಲ್ಲದರಲ್ಲಿ ಕೂಡ ನಮಗೆ, ಪ್ರತಿ ಒಂದರಲ್ಲಿ. ಈಗ ಮನೆ ಕೆಲಸದಲ್ಲಿ ಎಲ್ಲದರಲ್ಲಿ ಹೆಲ್ಪ್ ಮಾಡ್ತಾರೆ. ಹಾಗೆ ಕೆಲಸ ಸಹ ಬೇಗ ಬೇಗ ಆಗ್ತದೆ. ಸ್ಟೈಲ್ ಕಾಣ್ತೇನೆ ರೀ ಅಲ್ಲ, ಹಾಗೆ ಫೋಟೋ ಆಯ್ತಲ್ಲ ನಮ್ದು. ಫೋಟೋ ಇವರಿಗೆ ಮಧ್ಯಾಹ್ನ ನಂತರ ಹೋಗ್ಲಿಕ್ಕೆ ಅಡಿಗೆ ಎಲ್ಲ ಆಗ್ಬೇಕು. ಹಾಗಾಗಿ ಒಂದು ಎಲ್ಲ ರೀಲ್ಸ್ ಎಲ್ಲ ಮಾಡಿ ನಮ್ದು ಯೂಟ್ಯೂಬಿಗೆಲ್ಲ ವಿಡಿಯೋ ಎಲ್ಲ ಮಾಡುವ ಅಂತೇಳಿ. ಮತ್ತೆ ಅಡಿಗೆ ಆಗ್ಬೇಕು ಇನ್ನು. ಅಡಿಗೆ ಅಂದ್ರೆ ನಿನ್ನೆ ನಾನ್ ವೆಜ್ ಮಾಡಿದೆಲ್ಲ ಉಂಟು, ಅದು ಇವತ್ತಿಗೆ ನಾವು ತಿನ್ನುವುದಿಲ್ಲ, ಇವತ್ತು ವೆಜ್ ಮಾಡುವ ಅಂತ. ಹಾಗೆ ಮೂಲಂಗಿ ಉಂಟು, ಮೂಲಂಗಿದೊಂದು ಪಲ್ಯ ಮಾಡಬೇಕು. ಆಮೇಲೆ ಫ್ರೈ ಮಾಡ್ಲಿಕ್ಕೆ ಸಾರು ಮಾಡಬೇಕು, ಮತ್ತೆ ಏನಾದ್ರೂ ಫ್ರೈ ಮಾಡುವ ಅಂತ. ಮೆಣಸೆಲ್ಲ ಉಂಟು. ಮತ್ತೆ ನಿನ್ನೆ ನಾನ್ ವೆಜ್ ಉಂಟು, ನಮಗೆ ಮೀನುಂಟು, ಚಿಕನ್ ಅದೆಲ್ಲ ಅಲ್ಪ ಸ್ವಲ್ಪ ಉಂಟು. ಅದು ನಾವು ಇವತ್ತು ತಿನ್ನುವುದಿಲ್ಲ. ಹಾಗೆ ಅದೆಲ್ಲ ನಮ್ಮ ಟಾಮಿಗೆ ಆಗ್ತದೆ. ಮತ್ತೆ ನಿನ್ನೆ ನೈಟ್ ಗಲಾಟೆ ನಮ್ಮ ಮೇಲೆ ಟ್ಯಾರಿಸ್ ಅಲ್ಲಿ. ಬೆಕ್ಕಿಗೆ ಮತ್ತೆ ಬೆಕ್ಕಿಗೆ ಫೈಟ್. ಅದು ಇನ್ನೊಂದು ಬೆಕ್ಕು ಬರ್ತಾ ಉಂಟು ಈಗ ನಮ್ಮ ಮನೆಗೆ, ದೊಡ್ಡ ಇದ್ರಾಗೆ ಪರ್ಷಿಯನ್ ಕ್ಯಾಟ್ ಆಗಿ ಒಳ್ಳೆ ಸಾಲಿಡ್ ಉಂಟು. ಕಣ್ಣಿಗೆಲ್ಲ ಸರಿ ಪೆಟ್ಟು ಮಾಡಿದೆ. ಯಾಕೆ ಗೊತ್ತುಂಟು, ಅದು ಒಳ್ಳೆ ಬಲ ಉಂಟು. ಈ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಬಂದದ್ದು ಇವಳನ್ನು ಎಲ್ಲ, ಇವರಿಬ್ರು ಹುಡುಗರು ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಬಂದ. ಸೊ ಇದಕ್ಕೆ ಅಷ್ಟು ಇಷ್ಟ ಇಲ್ಲ. ಇದು ಈಗ ಹೋಗುದೆಲ್ಲ ಬಿಟ್ಟಿದೆ ಆ ಕಡೆ, ಗೇಟ್ ಹೊರಗೆ ಬಂದು ಮಾತಾಡಿ ಫೈಟಿಂಗ್ ಮಾಡುದು. ರಾತ್ರಿ ಭಾರಿ ಫೈಟಿಂಗ್ ಇತ್ತು. ಮತ್ತೆ ಬೆಳಿಗ್ಗೆ ಅದೇ ಬೆಳಿಗ್ಗೆ ಏನು ಮಾಡುದು ಹಾಗೆ. ಮತ್ತೆ ಇದು ನೋಡಿ, ಇದು ನಮ್ದು ಸ್ಪೆಕ್ಸ್. ಇದು ಎಲ್ಲಿಂದ ತಗೊಳ್ಳೋದು ಗೈಸ್ ಹೇಳಿ, ಆಗಿ ಇದು ಎಲ್ಲಿಂದ ತಗೊಳ್ಳೋದಂತ ನೋಡ. ಯಾರಿಗೆ ನೆನಪುಂಟು ನೋಡ ಹಾಕಿದವರಿಗೆ ಸೂಕ್ತವಾದ ಬಹುಮಾನ ಉಂಟು. ಹಾಗೆ ನಾವೊಂದು ನಿಮಗೆ ಒಂದು ಇದು ಕೊಡುದು, ಅಂದ್ರೆ ಒಂದು ಕೆಲಸ ಕೊಡೋದು ನಿಮ್ಗೆ ಸರ್. ನಮ್ಮ ವಿಡಿಯೋ ಎಲ್ಲ ನೋಡಿ ನಿಮ್ಗೆ ಎಷ್ಟು ನೆನಪುಂಟು ನೋಡು. ಈಗ ನಮಗೆ ಹಳೆ ಫಿಲ್ಮ್ ನೋಡಿ ನಾವೀಗ ಮಕ್ಕಳಿಗೆ ಹೇಳ್ತೇವೆ ಹಾಗೆ ಹೀಗೆ ಅಂತ. ಹಾಗೆ ನಿಮ್ಗೆ ಸಹ ಎಷ್ಟು ನೆನಪುಂಟು ನೋಡುವ. ಹಾಗೆ ವಿಡಿಯೋದಲ್ಲಿ ಹಾಕಿ ನೆನಪಿತ್ತದನ್ನೆಲ್ಲ. ಓಕೆ, ನೆಕ್ಲೇಸ್ ಎಲ್ಲ ಹಾಕಿದ್ವು. ನಂದು ಓಸಿ ಮಾಡಿದ್ದು.
ತೆಗ್ದು ಕೊಡುದು ಯಾರು? ಅಮ್ಮ ಅಲ್ಲ, ಅಕ್ಕ ಕೊಟ್ಟದ್ದು. ಮತ್ತೆ ಅಮ್ಮ ತೆಗ್ದು ಕೊಡುದು ಅಕ್ಕನ ಹತ್ರ ಇಲ್ಲಿಂದ. ಅಕ್ಕನಿಗೆ ಇನ್ನೂ 1 ವರ್ಷ ಉಂಟು, ಆಮೇಲೆ ಅಕ್ಕನಿಗೆ ಜಾಬ್ ಆಗ್ತದೆ. ಇನ್ನು ನಮ್ಮ ಸ್ವೀಟಿಗೆ 1 ಇಯರ್ ಉಂಟು, ಆಮೇಲೆ ಅವರಿಗೆ ಜಾಬ್ ಆಗ್ತದೆ. ಮತ್ತೆ ನಮ್ಮದು ರಾಣಿಯವರು ಮನೆಯಲ್ಲಿ ಅಲ್ಲ, ಮಹಾರಾಣಿ ಸ್ವೀಟಿಯವರು. ಮತ್ತೆ ಫ್ರೆಂಡ್ಸ್, ಇನ್ನು ಅಡಿಗೆ ಉಂಟು, ನನಗೆ ಕೆಲಸ ಆಗ್ಲಿಕ್ಕೆ ಉಂಟು. ಮತ್ತೆ ಇವತ್ತು ಇಡೀ ದಿನ ನಿಮ್ಮ ಜೊತೆ ಇದ್ದೇನೆ ನಾನು ವಿಡಿಯೋದಲ್ಲಿ. ಯಾಕೆ ಹೇಳಿದ್ರೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದಲ್ಲ, ಅದ್ರ ಹಣ್ಣಿಂಗ್ ಕೊಡ್ಬೇಕಲ್ಲ ಏನು, ಹಾಗೆ ನಿಮ್ಮ ಜೊತೆ ಇವತ್ತು ಇಡೀ ದಿನ ಇದ್ದೇನೆ. ಇನ್ನು ಬೇಗ ಬೇಗ ಅಡಿಗೆ ಆಗಬೇಕು ನನಗೆ. ಇನ್ನು ಪಾತ್ರೆ ತೊಳಿಲಿಕ್ಕೆ ಉಂಟು, ಮತ್ತೆ ಸ್ವಲ್ಪ ಕೆಲಸ ಉಂಟು. ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ, ಹೆಲ್ಪ್ ಮಾಡಿ ಮಾಡಿ ಆಗ ನಮಗೆ ಕೆಲಸ ಕೂಡ ಬೇಗ ಬೇಗ ಆಗ್ತದೆ. ಮತ್ತು ಅವ್ರು ಮಧ್ಯಾಹ್ನ ಹೋಗ್ತಾರೆ ಊಟ ಮಾಡಿ ಡ್ಯೂಟಿಗೆ. ಓಕೆ, ಬೇಗ ಬೇಗ ಅಡಿಗೆ ಮಾಡುವ. ಇನ್ನೀಗೆಲ್ಲ ಕೆಲಸ ಸ್ಟಾರ್ಟ್ ಮಾಡೋದು. ಡ್ರೆಸ್ ಚೇಂಜ್ ಆಯಿತು, ಇದೆಲ್ಲ ತೆಗಿಬೇಕು. ಚಿನ್ನದೆಲ್ಲ ತೆಗಿ ಆಯ್ತಾ? ಈ ಥರ ಇಲ್ಲ, ಡ್ಯಾಡಿ ಹತ್ರ ಹೇಳ್ಬೇಕಂತ. ಡ್ಯಾಡಿ ಹತ್ರ ಹೇಳಿ. ಅವಳು ವಿಡಿಯೋ ಮಾಡ್ತಿದ್ದಾಳಲ್ಲ, ನನಗೆ ಅವಳಿಗೆ ತೆಗಿಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತುಂಟಾ? ತೋರಿಸು. ಅಲ್ಲಿ ನೈಲ್ ಪಾಲಿಶ್ ಹಾಕಿದಾಳೆ ಒಂದು ಕಡೆ ವಿಡಿಯೋ ಮಾಡ್ತು, ಇನ್ನೊಂದು ಕಡೆ ನೈಲ್ ಪಾಲಿಶ್ ಹಾಕಿದ್ದು ಅಲ್ಲ. ಹೌದು, ಅದೇನೋ ಡ್ರೈ ಆಗಬೇಕು. ಡ್ಯಾಡಿ ಹತ್ರ ಹೇಳೋ ತೆಗಿಲಿಕ್ಕೆ. ಬಟ್ಟೆ ವಾಶ್ ಮಾಡ್ಲಿಕ್ಕೆ ಉಂಟು, ಬಟ್ಟೆ ಮಿಷನಲ್ಲಿ ರನ್ ಆಗ್ತಾ ಉಂಟು, ಹಾಕಿದ್ದಾರೆ. ನನ್ನ ಹಸ್ಬೆಂಡ್ ಎಲ್ಲ ತರಕಾರಿ ಕಟ್ಟಿಂಗ್ ಮಾಡಿ ಕೊಡ್ತಾರೆ. ಇವತ್ತೆಂತ ಮಾಡುದು? ಮೂಲಂಗಿ ಉಂಟು. ಹಾಗೆ ಮತ್ತೆ ಮೂಲಂಗಿದು ಒಂದು ಪಲ್ಯ ಮಾಡಬೇಕು, ಸಾರು ಮಾಡಬೇಕು, ಮತ್ತೆ ಫ್ರೈ ಏನಾದರೂ ಮಾಡುದು. ಎಲ್ಲ ಮಾಡುವ ಅಂತ ಒಂದೊಂದು ಕೆಲಸ ಆಗುವ ಟೈಮ್ ಆಗುದೇ ಗೊತ್ತಾಗುದಿಲ್ಲ. ಮತ್ತೆ ನಾನು ಗುಲಾಬಿ ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕಿ ಬರ್ಬೇಕು ಈಗ. ಮತ್ತೆ ಗುಲಾಬ್ ಜಾಮೂನ್ ಮಾಡಬೇಕು. ನಿನ್ನೆ ಸ್ವೀಟಿಗೆ ಗುಲಾಬ್ ಜಾಮೂನ್ ಅಂತ ಅಂತಾಳೆ, ಅದೆಲ್ಲ ಮಾಡುವ ಅಂತೇಳಿ ಉಂಟು. ನಿಧಾನಕ್ಕೆ ಮಾಡುವ, ಟೈಮ್ ಆಗಲಿಲ್ಲ, ದೊಡ್ಡ ಟೈಮ್ ಆಗಲಿಲ್ಲ. ಬೇಗ ಬೇಗ ಆಗ್ತದೆ. ಅದ್ಯಾವ್ದು ಮ್ಯಾಮ್ ದೊಡ್ಡ ಟೈಮ್ ನಿಮ್ಮದು? ದೊಡ್ಡ ಟೈಮ್ ಅಂದ್ರೆ ಒಂದು ದೊಡ್ಡದು, ಒಂದು 11:30 ಗಂಟೆ 12 ಗಂಟೆ ಅಂತ ಟೈಮ್ ಆಗಲಿಲ್ಲ. ಸಣ್ಣ ಟೈಮ್ ಆಗಿದೆ, 10:30 ಆದದ್ದು. ಹಾಗೆ ಬೇಗ ಬೇಗ ಆಗ್ತದೆ, ಎಲ್ಲರೂ ಇದ್ದಾರಲ್ಲ. ವೆಜ್ ಅಲ್ಲ, ಬೇಗ ಆಗ್ತದೆ. ವೆಜ್ ಬೇಗ ಆಗ್ತದೆ. ಮತ್ತೆ ನಾವು 3 ಸೇರಿ ಮಾಡುದಲ್ಲ, ಇವತ್ತು ಹಸ್ಬೆಂಡ್ ಕೂಡ ಇದ್ದಾರೆ. ಹಾಗೆ ಸ್ವಲ್ಪ ನಮಗೆ ಕೂಡ ಓಕೆ ಫ್ರೆಂಡ್ಸ್. ನೋಡಿ, ಮೊನ್ನೆ ಡ್ಯಾಡಿ ಮತ್ತು ಮಮ್ಮಿ ಡ್ಯಾನ್ಸಿಗೆ ಹೋಗಿದ್ರಲ್ವಾ, ಆಗ ಅವರು ತೋತಪುರಿ ಮಾವಿನಕಾಯಿ ತಂದಿದ್ರು. ಸೊ ಈಗ ಅದನ್ನು ಈ ಥರ ಕೊಯ್ದಿಟ್ಟಿದ್ದೇವೆ. ಕೊಯ್ದಿಟ್ಟಿದ್ದೇನೆ ಅಲ್ಲ ಮಮ್ಮಿ ಮಾತಾಡಿ ಮಮ್ಮಿ. ಹೌದು, ಕರೆಂಟ್ ಇಲ್ಲ ಫ್ರೆಂಡ್ಸ್. ಎಂತ ಗುಡುಗು ಸಿಡಿಲ್ಲ ಎಂತೆಲ್ಲ, ಸುಮ್ಮನೆ ಕರೆಂಟ್ ಇದ್ದೆ. ಇವತ್ತು ಬುಧವಾರ ಹೇಳಿದಾಗೆ. ಬುಧವಾರ ಕರೆಂಟ್ ಇಲ್ಲ, ಇನ್ನು ಸಂಜೆ ಬರುದು. ನೆನಪೇ ಇಲ್ಲಲ್ಲ ಬುಧವಾರದು. ಆದ್ರೂ ಎಂತ ಮಾಡ್ತು ನಾವು, ನಮಗೆ ಮೂಲಂಗಿಲ್ಲ ಪಲ್ಯ, ಕರೆಂಟ್ ಬೇಡ ನಮಗೆ. ಕಾಯಿ ಅರಿಲಿಕ್ಕೆ ಕಾಯಿ ಉಂಟು, ಎಷ್ಟಿರ್ತಾರೆ ಸ್ವಲ್ಪ. ಡ್ಯಾಡಿ ಎದ್ದು ಹೋಗ್ತಾರಲ್ಲ, ಕರೆಂಟ್ ಇಲ್ಲದ್ರೆ ಇರ್ತಾರೆ. ಡ್ಯಾಡಿ ಇದ್ದಾಗ ಡ್ಯಾಡಿ ಇಲ್ಲ, ನಾನು ಎರಿಯುವುದಿಲ್ವಾ? ಇಲ್ಲ, ನೀನ್ ಮೆಳಿಸ್ತೀಯಲ್ಲ, ಅದು ಉಂಟಲ್ಲ ಎರಿಯುದು ನಮ್ಮ ಹತ್ರ. ನಾನು ಇನ್ಸ್ಟೆಂಟ್ ಪಿಕ್ಕಲ್ ಮಾಡ್ತೇನೆ ಫ್ರೆಂಡ್ಸ್. ರೆಸಿಪಿ ಬೇಕಿದ್ರೆ ಕಮೆಂಟಲ್ಲಿ ಹಾಕಿ. ನೆಕ್ಸ್ಟ್ ಟೈಮ್ ಮಾವಿನಕಾಯಿ ತಂದಾಗ ನಿಮಗೆ ತೋರಿಸ್ತೇನೆ. ಮಾಡಿ ರೆಸಿಪಿ ಶೇರ್ ಮಾಡ್ತೇನೆ. ಮಾಡಲ ಮಮ್ಮಿ? ನಾ ಮಾಡ್ತೇನೆ. ಅಥವಾ ಇದು ಮಾಡಿದ ಬಾಸ್ಮತಿ ರೈಸ್, ಮತ್ತೆ ಇದು ಕಡಲೆ, ಇದು ಟೈಮ್ ಪಾಸ್ ಕಡಲೆ. ಕಡಲೆ ನೋಡಿ, ಒಟ್ಟು ಕಡಲೆ ತಿನ್ಲಿಕ್ಕೆ ಒಂದು ಟೇಸ್ಟ್, ಕೆಲಸ ಉಂಟು ಎಕ್ಸ್ಟ್ರಾ. ಕೋಡು ಕಡಲೆ, ಕೋಳು ಕಡಲೆ, ಹೊಟ್ಟು ಕಡಲೆ ಎಲ್ಲ ಅಂತಾರೆ. ಶೇಂಗಾ ಬೀಜ ನಾರ್ತ್ ಕರ್ನಾಟಕದಲ್ಲಿ. ನಾವಿಲ್ಲಿ ನೆಲಕಡಲೆ ಅಂತ ಹೇಳ್ತೇವೆ, ನೆಲಕಡಲೆ. ಎಂತಿಗೆಲ್ಲ ಬಿಡಿಸಿ ಕೊಡುದು, ಬಿಡಿಸಿ ಇದು ಯಾವರೇ ತಿಂದ್ರು ಕೊಡ್ಲೇ ಇಲ್ಲ. ಕಡಲೆ ತಿಂದ್ರೆ ಒಳ್ಳೆದು ಹೆಲ್ತಿಗೆ, ಎಲ್ಲ ಕಡಲೆ. ಮತ್ತೆ ಈ ಕಡಲೆ ಅಂತಲ್ಲ, ಈ ಕೋಡು ಕಡಲೆ ಅದನ್ನು ತಿನ್ಬೇಕು, ಟೇಸ್ಟ್ ಉಂಟು. ಒಳ್ಳೆ ಕರುಮು ಮಾಡ್ತದೆ, ತೃಪ್ತಿ. ಇದನ್ನು ತಿನ್ಬೇಕು ಯಾವಾಗಲೂ. ನಾವು ನೆಲಕಡಲೆ ತಿಂತಾವಲ್ಲ, ಬಿಡಿಸಿಕೊಡ್ಲಿಕ್ಕೆ ಅವ್ರು ಬರ್ತಾರೆ ಆಯ್ತಾ? ಬಿಡಿಸಿಕೊಡ್ತೀವ ಅವ್ರಿಗೆ ದಿನಕ್ಕೊಂದು 500 ಕೊಡಿ. ಅಲ್ಲ, ಗಂಟೆಗೆ ಅಲ್ಲ ಹೇಳಿ. ಗಂಡ ಧರ್ಮಪತ್ನಿಗೆ ಬಿಡಿಸಿ ಕೊಡ್ತಾ ಇದ್ದಾರೆ, ಧರ್ಮಪತ್ನಿ ತಿಂತ ಇದ್ದಾರೆ. ಇಲ್ಲೊಂದು ಮಗಳಿದ್ದಾಳೆ,
ಅಲ್ಲೇನು ಮಗಳಿದ್ದಾಳೆ. ಅದು ಮಗಳು, ಸರಿ ಹೇಳಿ. ಮಗಳು ಇವ್ರು ಒಟ್ಟಿಗೆ ಹೇಳಿದ್ರು ಮಗಳು ಆಗಿದ್ರು ಒಟ್ಟಿಗೆ ಹೇಳಿದ್ರು. ಇವರು ಯಾಕೆ ಗೊತ್ತಲ್ಲ ಗೈಸ್, ಇವರು ಮೈಗೆ ಅಂಗಿ ಹಾಕಿಲ್ಲ. ಅವರು ಹಾಗೆ ಮನೆಯಲ್ಲೆಲ್ಲ ಜನಿವಾರ ಹಾಕ್ತಾರೆ. ಜನಿವಾರ ಅದು ಪದ್ಧತಿ. ಒಳ್ಳೆ ನಂಗೆ ಇದನ್ನೊಂದು ಬಿಡಿಸಿ ಒಳ್ಳೆ ಜನ ಬೇಕು. ಇದು ಮಾಡಿದ್ದು ನಾನು ಸೋನ ಮಸೂರಿ, ಅದು ಒಳ್ಳೇದಾಗ್ತದೆ. ಬೆಳಿಗ್ಗೆ ಸಾಂಬಾರು ಉಂಟು. ಆಮೇಲೆ ಈಗ ಮೂಲಂಗಿದೊಂದು ಪಲ್ಯ ಮಾಡಿ. ಬೇಡ ಬಚ್ಚುತ್ತದೆ ಗಂಟೆ 12:30. ಕರೆಂಟ್ ಇಲ್ಲ ಇಲ್ಲಿ. ಇವತ್ತು ಬುಧವಾರ ಇಲ್ಲಿ ಗೊತ್ತೇ ಇಲ್ಲ. ಬಟ್ಟೆ ಸ್ವಲ್ಪ ಇರುದು, ಜಾಸ್ತಿ ಬಟ್ಟೆ ಎಲ್ಲ ಕೊಂಡು. ಮತ್ತೆ ಕೆಲಸ ಇಲ್ಲ. ನಮ್ಮ ಚಿನ್ನಿಗೊಂದು ಕೆಲಸ ಬಾಕಿ ಉಂಟು. ಅದು ಸಂಜೆ 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 ಸಂಜೆ, ಈಗ ಆಗುದಿಲ್ಲ ಸಂಜೆ. ಬಾಕಿ ಉಂಟು. ಅವಳು ಮಾವಿನಕಾಯಿ ಎಲ್ಲ ಇನ್ಸ್ಟಂಟ್ ಮಾಡ್ತೇನೆ ಅಂತ ಹೇಳಿ ಹೊರಟಳ. ನೀವು ಬಿಡ್ಲಿಲ್ಲ ಹೇಳಿ. ಹಾಗೆ ಹೇಳಿ. ಈಗ ಬೇರೆ ರೀತಿಯಲ್ಲಿ ಮಾಡಿದ್ರೆ ಅದಕ್ಕೆ ಶುಂಠಿ, ಹಸಿಮೆಣಸು, ಉಪ್ಪೆಲ್ಲ ಹಾಕಿ ಇಟ್ಟು. ಹೌದು, ಮಾವಿನಕಾಯಿ ಇತ್ತು ಅದು ಯೂಟ್ಯೂಬಲ್ಲಿ ಒಂದು ರೆಸಿಪಿ ನೋಡಿದೆ, ಅದನ್ನು ಮಾಡ್ತೇನೆ ಹೇಳಿದ್ರು ಅವ್ರು, ಬೇಡ ಹೇಳಿದ್ರು. ಅದೆಂತಲ್ಲ, ಅದು ಮಾವಿನಕಾಯ ಉಪ್ಪಿನಕಾಯಿ ಸಾರಿ ಮೆಣಸಿನ ಹುಡಿ ಮತ್ತು ಉಪ್ಪು ಹಾಕೋದು, ಮತ್ತೆ ಇದು ಹಾಕೋದು ಎಂತ ಅರಿಶಿನ ಹುಡಿ ಹಾಕೋದು, ಮತ್ತೆ ಅದಕ್ಕೆ ಒಗ್ಗರಣೆ ಕೊಡೋದು ಅಷ್ಟೇ. ಅವರದು ಬೇಡ ಹೇಳಿದ್ರು. ಅದು ಆಗಲಿ ಮಾಡುವಂತ. ಮತ್ತೆ ಅದು ಇಡ್ಲಿಕ್ಕೆ ಆಗುದಿಲ್ಲ, ಅದು ಖಾಲಿ ಆಗ್ಬೇಕು, ಬೇಗ ಮುಗಿಬೇಕು. ಅದೊಂದು 2 ದಿನ ನಾನಿರುವಾಗ ಅದು ಮುಗಿತದೆ. ಅದಕ್ಕೆ ನಾವು ಅದಕ್ಕೆ ಶುಂಠಿ ಅದು ಇದೆಲ್ಲ ಹಾಕಿ, ಹಸಿಮೆಣಸೆಲ್ಲ ಹಾಕಿ ಈಗ ಸ್ಟೋರ್ ಮಾಡಿ ಇಟ್ಟಿದೆ. ಊಟಕ್ಕೆ ಆಗ್ತದಲ್ಲ ಅಂತ. ಮತ್ತೆ ನಾನು ಇದು ತಂದಿದ್ದೆ ಅಲ್ಲ, ಇದು ಒಂದು ಹಾಗಲಕಾಯಿ ಸಂಡೆಗೆ ರಿಲಯನ್ಸ್ ಇಂದಲ್ಲ, ಎಷ್ಟು ಒಳ್ಳೆದುಂಟು ಗೊತ್ತುಂಟ. ಬಟಾಣಿ ಕಡಲೆ ಬಟಾಣಿ ಕಡಲೆ ಅದಂದ್ರೆ ಹಲ್ಲು ನಾ ತಿಂದೆ, ಒಳ್ಳೆದುಂಟು. ಏನು ಒಳ್ಳೆದುಂಟು. ನಾ ತಿಂದೆ. ತಿಂತ ಇದ್ದಾಳೆ ಬೆಳಿಗ್ಗೆಯಿಂದ. ಒಳ್ಳೆ ಗಟ್ಟಿ ಅಂದ್ರೆ ನಮ್ಗೆ ಏಜ್ ಆಯ್ತು. ಈಗ ವಿಡಿಯೋ ಆಗ್ತಾ ಉಂಟಲ್ಲ, ಅದಕ್ಕೋಸ್ಕರ ಈಗ ಬೇವಿನ ಸೊಪ್ಪು ಇಟ್ಟದು. ನಮ್ಮ ಮನೆಯಲ್ಲಿ ಕಾಡಿನಾಗೆ ಆಗ್ತದೆ ಬೇವಿನ ಸೊಪ್ಪು. ಹೇಳ್ಬಿಡಿ, ಕಣ್ಣು ಬೀಳ್ತದೆ. ಹೌದು, ಅಂಗಡಿಯಲ್ಲೆಲ್ಲ ಎಷ್ಟು ರೇಟ್ ಈಗ ಮಾಡ್ತಾರಲ್ಲ, ಅಂಗಡಿಯವರು ಕೇಳ್ತಾರೆ ಯಾರು ಕೊಡುದು. ಹೌದು, ಬಚ್ಚಿಸ್ತದೆ ಕೊಡ್ಲಿಕ್ಕೆಲ್ಲ. ಇದೆಲ್ಲ ಕಟ್ಟಿಂಗ್ ಆಗ್ತಾ ಉಂಟು. ಈಗ ಇದರದ್ದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸುಕ್ಕದಾಗಿ ಮಾಡುದು ನಾನು. ನನ್ನ ಪೌಡರ್ ಎಲ್ಲ ಉಂಟು, ಕೊತ್ತಂಬರಿ ಪೌಡರ್, ಜೀರಾ ಪೌಡರ್, ಅದನ್ನೆಲ್ಲ ಹಾಕಿ ಅದೆಲ್ಲ ಉಂಟು. ನಾನೇ ಮನೆಯಲ್ಲಿ ಮಾಡುದು ಗೈಸ್. ಎಂತ ಗೊತ್ತುಂಟು, ಅದು ನಾನು ಮಾಡಿ ಇಡುದು. ಇದಕ್ಕೆಲ್ಲ ಹಾಕಿದ್ರೆ ಒಳ್ಳೇದಾಗ್ತದೆ. ಒಳ್ಳೆ ಸೇಲ್ ಮಾಡಿ ಮಮ್ಮಿ, ಸೇಲ್ 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 ಮಾಡ್ಬೋದು. ಯಾರು ತುಂಬ ಹತ್ರ ಹಿಂದೆ ಮತ್ತೆ ಇರುದು ಕಷ್ಟ. ಅದೆಲ್ಲ ನಮಗೆ ಬೇಕಾದಷ್ಟು ನಾವು ಮಾಡಬೇಕು. ನಮಗೆ ಬೇಕಾದಷ್ಟು ನಾನು ಕೊತ್ತಂಬರಿ, ಜೀರಾ ಪೌಡರ್ ಎಲ್ಲ ಮೆಣಸು ಎಲ್ಲ ಹಾಕಿ ಒಂದು ಪೌಡರ್ ಮಾಡಿ ಇಡ್ತೇನೆ. ಮತ್ತೆ ಇದನ್ನು ಮಾಡುವಾಗ ಉಂಟಲ್ಲ, ಒಗ್ಗರಣೆಗೆ ಸ್ವಲ್ಪ ಮೆಣಸಿನ ಹುಡಿ ಮತ್ತೆ ಆ ಪೌಡರ್ ಎಲ್ಲ ಹಾಕಿದ್ರೆ ಒಳ್ಳೆ ಆಗ್ತದೆ, ಒಳ್ಳೆ ಟೇಸ್ಟ್ ಆಗ್ತದೆ, ಪರಿಮಳ ಆಗಿರೋ. ಇನ್ನು ಇದೆಲ್ಲ ಇನ್ನು ರೆಡಿ ಮಾಡಲಿಕ್ಕೆ ಉಂಟು, ಬೇಗ ಬೇಗ ಮಾಡುವ. ಇದು ನನ್ನ ಪೌಡರ್ ಎಲ್ಲ ಹಾಕಿದ್ದೀನಿ. ಕೊತ್ತಂಬರಿ, ಜೀರಾ ಪೌಡರು, ಚಿಲ್ಲಿ ಪೌಡರ್ ಇದೆಲ್ಲ ಮನೆಯಲ್ಲೇ ಮಾಡೋದು ನಾನು. ಒಳ್ಳೆದಾಗ್ತದೆ. ಮತ್ತು ಎಲ್ಲ ಮಿಕ್ಸ್ ಮಾಡಿ ಇನ್ನು ತೇಲಿಕ್ಕೆ ಇಡ್ತಾನೆ. ಕರೆಂಟ್ ಇಲ್ಲದ್ರೆ ನೋಡಿ ಎಷ್ಟು ಕಷ್ಟ ನೋಡಿ. ಹಾಯ್ ಹೇರಿ ಬಗ್ಗೆ ಇನ್ನೊಂದು ಉಂಟು, ಕೂತ್ಕೊಂಡು ಹೇರಿ ಅಂತದ್ದು ಮೇಲೆ ಉಂಟು, ಅದನ್ನು ಯೂಸ್ ಮಾಡಬೇಕು ನೋಡಿ. ಫೈನಲ್ ಆಗಿ ಆಯಿತು. ತೆಂಗಿನಕಾಯಿ ಎಲ್ಲ ಹಾಕಿ ಆಯಿತು. ಒಳ್ಳೆ ಟೇಸ್ಟ್ ಆಗಿದೆ. ಇನ್ನು ಮೀನು, ಚಿಕನ್ ಎಲ್ಲ ಉಂಟು ನಿನ್ನೆದು. ಆದರೆ ಇವತ್ತು ನಾವು ತಿಂದಿಲ್ಲ, ಅದಕ್ಕೆ ಸ್ವಲ್ಪ ರಸಂ ಮಾಡಿದ್ದೇನೆ. ಮತ್ತು ಇದೊಂದು ಒಂದು ಸುಕ್ಕದಾಗಿ ಮಾಡಿದೆ. ಇಲ್ಲಿ ನೋಡಿ ತಿಮರೆ ನೋಡಿ ಎಷ್ಟು ಉಂಟು ಅಂತ. ಕಾಲಿಡ್ಲಿಕ್ಕೆ ಜಾಗ ಇಲ್ಲ. ಅದರಲ್ಲಿ ತಿಮರೊಟ್ಟಿಗೆ ಬೇರೆ ಗಿಡ ಸಹ ಉಂಟು, ಸುಮಾರಾಗಿದೆ ತಿಮರೆ ನೋಡಿ. ಅಲ್ಲಿ ನೋಡಂತೆ ಮಾವಿನ ಮರದ ಹತ್ರ ಅದದು. ನಾನು ಚಟ್ನಿ ಮಾಡ್ತೇನೆ ಇದ್ರದ್ದು ತಿಮರೆದು. ಅಂದರೆ ಇದು ಒಳ್ಳೆ ಜಾಗ ಅಲ್ಲ, ಇಲ್ಲೆಲ್ಲ ಕ್ಲೀನ್ ಉಂಟು. ಹಾಗೆ ಇದ್ರದ್ದು ಬೆಳಿಗ್ಗೆಲ್ಲ ಚಟ್ನಿ ಮಾಡು. ಈಗಿಲ್ಲ ಬಂದದು ನೋಡಿ, ಚಿಕ್ಕ ಎಲ್ಲ ಬೆಳೆದಿದೆ ತೆಗೆಯುವ ಅಂತ. ಸೊನೆದೇ ಇದಾಗಿ ಈಗ ಇದು ಮಾಡಿ ಹಾಕು. ಎಲ್ಲಿಗಳು ನೋಡಿ, ಇಲ್ಲಿ ಇಲ್ಲಿ ಉಂಟು ತೆಗೀರಿ. ಅದು ಇಲ್ಲದ್ರೆ ಸೊನೆ ಬೀಳ್ತದಲ್ಲ, ಅದಕ್ಕೆ ಹೀಗೆ ತೆಗೆಯುವುದು ಗಾಳಿ. ಆದ್ರೂ ಸಹ ಸೊನೆ ಉಂಟು. ಇಲ್ಲಿ ತಿಮ್ಮರೆ ಗಿಡ ಉಂಟಲ್ಲ, ಮೆಟ್ಲಿಕ್ಕೆ ಮನಸ್ಸು ಬರುದಿಲ್ಲ. ಇಕ್ಕ ಇಲ್ಲಿ ಎಲ್ಲಿ ಹೇಳುದು? ಇಲ್ಲಿ
ಹೀಗೆ ತೆಗೆದ್ರೆ ನೋಡಿ, ಹೀಗೆ ತೆಗಿಬೇಕು, ಆಗಷ್ಟು ಸೊನ್ನೆ ಬರ್ಬೋದು. ಇದೆಲ್ಲ ತುಂಬ ಸ್ವೀಟ್ ಉಂಟು, ತುಂಬ ಸ್ವೀಟ್ ಉಂಟು. ಮೊನ್ನೆ ತುಂಬ ತೆಗ್ದು ಇಲ್ಲೆರಡು ಅದು ವಿಡಿಯೋ ಮಾಡಲಿಲ್ಲ ಯಾರು, ಅದು ವಿಡಿಯೋ ಮಾಡಲಿಕ್ಕೆ ಜನ ಇಲ್ಲ ನನಗೆ ಮತ್ತೆ ಒಬ್ಬಳಿ ಕಷ್ಟ ಆಗ್ತದೆ. ಹಾಗೆ ಹೇಳಿಬೇಡ, ನೀನು ನಾನು ತೆಗಿತೇನೆ ಹೇಳಿದಲ್ಲ, ಅವಸರ ಮಾಡಿದ್ದೇನೆ, ತೆಗಿಬೇಡ. ಅದು ಹಾಗೆಲ್ಲ ಅದು ಅಲ್ಲಿ ಗುಜ್ಜುದು ಅಷ್ಟೇ. ಅಷ್ಟೇ. ಈಗ ಸಣ್ಣ ಕೈಯಲ್ಲೆಲ್ಲ ಆಯ್ತು, ಹಾಳಾಗ್ತದೆ ಅದು, ಹಾಗೆ ಮಾಡಬೇಡ ಹಣ್ಣನ್ನು. ಇನ್ನು ಉಂಟು ಇಲ್ಲಿ ಎಲ್ಲ ಸಣ್ಣ ಸಣ್ಣ ಉಂಟು, ಈಗ ಇಲ್ಲಿ ಗೊತ್ತಾಗಿದಾ? ನೋಡಿ, ಈಗ ಅಕ್ಕ ಬಂದು ಉಪ್ಪೋಡಿ ಬಿಸ್ನೆಸ್ ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಬಾಳೆನ ಪೊಡಿ ರೆಡಿ ಆಯ್ತು. ಬಾಳಂ ಪೊಡಿ ಚಂದ ವಿಡಿಯೋ ಎಲ್ಲರೂ ಬೇಗ ಬೇಗ ಬನ್ನಿ, ರೆಡಿ ಆಗಿದೆ. ಗೈಸ್ ನೋಡಿ, ಪೇರಳೆ ತಂದಿ ನೋಡಿ, ಪೇರಳೆ ಈಗ ತೆಗ್ತದೆ ಇವರು ಯಜಮಾನರು. ತುಂಬ ಆಗ್ತದೆ ಈಗ ನಮ್ಮ ಗಿಡದಲ್ಲಿ ಪೇರಳೆ. ಎಂಥ ಸ್ವೀಟ್ ಉಂಟು ಗೊತ್ತುಂಟಾ, ಇನ್ನು ನಾವು ತಿಂತೇವೆ. ಅದೇನು ದೊಡ್ಡದಾಗ್ಲಿಕ್ಕೆ ಬಿಟ್ರೆ, ಇನ್ನು ಬೆಳಿಲಿಕ್ಕೆ ಅಂತ ಬಿಟ್ರೆ ಅದು ನಮಗೆ ಸಿಗುದಿಲ್ಲ. ಅದು ಅಲ್ಲ, ದೊಡ್ಡದಾಗುದು ಬೇಡ, ಇಷ್ಟು ಇಷ್ಟೇ. ಅದು ಒಳ್ಳೆ ಇನ್ನು ಚಂದದಾಗ್ಲಿಕ್ಕೆ ಅದು ಮತ್ತೆ ಬಾವಲಿ ಪಾಲಾಗ್ತದೆ. ನಿನ್ನೆ ಕೂಡ ತೆಗ್ದಿದ್ದೇವೆ ನಾನು, ಮತ್ತೆ ನಮ್ಮ ಪಾಲಿಲ್ಲ. ನಿನ್ನೆ ಸ್ವೀಟ್ ತೆಗ್ದಿದ್ದಾಳೆ, ಸುಮಾರು ತೆಗ್ದು. ಅವಳು ಮೇಲೆ ಹತ್ತುತ್ತಾಳೆ, ಧರೆ ಮೇಲೆ ಹತ್ತಿಸಿ ಅವಳು ತೆಗಿಸಿದ್ದೀವಿ. ನೋಡಿ ಪೇರಳೆ ನೋಡಿ, ನಮ್ಮದೇ ಗಿಡದು, ಎಂತ ಒರ್ಜಿನಲ್, ಯಾವುದೇ ಕೆಮಿಕಲ್ ಇಲ್ಲ. ಇದಕ್ಕೆಲ್ಲ ಭಾಗ್ಯ ಬೇಕು ಇಂಥ ಹಣ್ಣು ತಿನ್ಲಿಕ್ಕೆ ಅಲ್ವಾ ಫ್ರೆಂಡ್ಸ್? ಇನ್ನು ಬಟ್ಟೆ ಎಲ್ಲ ಮಡಚಿಕ್ಕಿದ್ದಾಳೆ, ಫೋಲ್ಡ್ ಎಲ್ಲ ಮಾಡಿ. ಒಂದು ಕೆಲಸ ಆಯ್ತು, ಬಟ್ಟೆ ಎಲ್ಲ ಮಡಚಿ ಆಯ್ತು, ಅವಳು ತೆಗ್ದಿರ್ತಾಳೆ. ಓಕೆ, ಇನ್ನು ನಾವು ಇನ್ನು ಊಟ ಮಾಡ್ಲಿಕ್ಕೆ ಉಂಟು ಫ್ರೆಂಡ್ಸ್. ಮತ್ತೆ ಇವತ್ತಿನ ವಿಡಿಯೋ ಇಷ್ಟೇ, ಬೇರೆ ಏನಿಲ್ಲ ವಿಶೇಷ ಎಲ್ಲ. ತಮ್ಮೆಲ್ಲರೂ ಕೂಡ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ನಮ್ಮ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.